ಧರ್ಮಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ದೇವರ ಸನ್ನಿಧಿ, ಧರ್ಮಸ್ಥಳ ಪುಣ್ಯಕ್ಷೇತ್ರ. ಹಿಂದೂಗಳು ಅತಿಯಾಗಿ ಭಕ್ತಿ ಶ್ರದ್ಧೆಯಿಂದ ಪೂಜಿಸುವಂಥ ಶ್ರೀ ಮಂಜುನಾಥ ದೇವರ ಸನ್ನಿಧಿ ಶ್ರೀ ಧರ್ಮಸ್ಥಳ ಆ ಒಂದು ವಿಶ್ವದಲ್ಲೇ ಅದು ಕೂಡ ಒಂದು ತುಂಬ ಪ್ರಸಿದ್ಧಿಯಾದಂಥ ಪವಿತ್ರವಾದಂಥ ಹಿಂದೂಗಳು ಪೂಜಿಸುವಂತಹ ಧರ್ಮಸ್ಥಳದ ಬಗ್ಗೆ ಏನು ಒಂದು ಷಡ್ಯಂತ್ರ ನಡೀತಾ ಇದೆ, ಇದನ್ನು ತೀವ್ರವಾಗಿ ವಿಶ್ವದಲ್ಲಿ ಇರುವಂಥ ಎಲ್ಲ ಹಿಂದೂಗಳು ಇದನ್ನು ಖಂಡಿಸಿದ್ದಾರೆ. ನಾವು ಕಾವೇರಿ ಕ್ರಿಯಾ ಸಮಿತಿಯಿಂದ ಪ್ರಾರಂಭದಿಂದನೂ ಕೂಡ ಇದನ್ನು ಖಂಡಿಸಿದ್ದೀವಿ. ಏನು ಒಂದು ಅಹಿತಕರ ಘಟನೆ ನಡೀತಾ ಇದೆ, ಆ ಹಿಂದೂ ಧರ್ಮದ ಮೇಲೆ ಒಂದು ರೀತಿ ದೌರ್ಜನ್ಯ ನಡೀತಾ ಇದೆ. ಯಾರೋ ಕೇವಲ ಬೆರಳೆಣಿಕೆಯಷ್ಟು ಇರುವಂತಹ ಸೂಡೋ ಪ್ರಗತಿಪರರಿದ್ದಾರೆ ಮತ್ತು ಅದಕ್ಕೆ ಕುಮ್ಮಕ್ಕು ನೀಡುವಂತಹ ಪರದೆಯಿಂದ ಪರೋಕ್ಷವಾಗಿ ಕುಮ್ಮಕ್ಕು ನೀಡುವಂಥ ದುಷ್ಟ ಶಕ್ತಿಗಳಿದ್ದಾರೆ. ಅವ್ರೆಲ್ಲರಿಗೂ ಕೂಡ ನಾವು ಖಂಡಿಸ್ತಾ ಇದ್ದೀವಿ. ಈ ಒಂದು ದುಷ್ಕೃತ್ಯದಲ್ಲಿ ಯಾರ್ಯಾರು ಸೇರಿದ್ದಾರೆ ಅವ್ರನ್ನ ದೇಶದಿಂದ ಗಡೀಪಾರು ಮಾಡಬೇಕು. ಇದು ನಮ್ಮ ಇಡೀ ವಿಶ್ವದ ಹಿಂದೂಗಳ ಒಂದು ಒತ್ತಾಯ ಆಗಿದೆ. ದೇಶದಿಂದಲೇ ಅವ್ರನ್ನ ಗಡೀಪಾರು ಮಾಡಬೇಕು. ಬಹುಸಂಖ್ಯಾತರು ಇರುವಂಥ ಈ ಭಾರತ ದೇಶದಲ್ಲಿ ಹಿಂದೂಗಳಿಗೆ ಅವಮಾನ ಮಾಡುವಂಥ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಸರ್ಕಾರ ಇರ್ಬೋದು ಮತ್ತು ಯಾವುದೋ ದುಷ್ಟ ಶಕ್ತಿ ಇರ್ಬೋದು, ಅದರಿಂದ ಅವರು ಕೂಡ ಅವ್ರಿಗೆ ಕೈ ಜೋಡಿಸಿದ್ದಾರೆ ಅನ್ನುವಂಥ ಸುದ್ದಿ. ಯಾವಾಗ ಅಲ್ಲಿ ಏನು ಇಲ್ಲ ಅಂತ ಗೊತ್ತಾಗ್ತಿದ್ದಂಗೆ ಹೇಳ್ತಾ ಇದ್ದಾರೆ, ಇಲ್ಲ ಅದು ನಾಟಕ, ಕಪಟ ನಾಟಕ ಅಂತ ಒಂದೊಂದಾಗಿ ದಿನ ಬಿಚ್ಕೊಳ್ತಾ ಇದೆ. ಇದು ಕೇವಲ ಇವತ್ತು ಅಲ್ಲ, ಒಂದು ದಿವಸದಿಂದಲ್ಲ, ಕೇವಲ ಒಂದು 10 ವರ್ಷದಿಂದ 5 ವರ್ಷದಿಂದ ಅವರೇ ಸಂಚು ಮಾಡಿ ಈ ಇಲ್ಲದೆ ಇರೋದೆಲ್ಲ ಅಲ್ಲಿ ಏನು ಮೂಳೆ ಇದೆ, ಬುರುಡೆ ಇದೆ, ಇವರೇ ಎಲ್ಲ ತಗೊಂಡೋಗಿ ಹಾಕಿ ಈ ಒಂದು ಪವಿತ್ರವಾದಂಥ ಸ್ಥಳಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತೇಳಿ ಈ ಒಂದು ದುಷ್ಕೃತ್ಯದಲ್ಲಿ ತೊಡಗಿದ್ದಾರೆ. ಅವ್ರನ್ನ ದೇಶದಿಂದ ಗಡೀಪಾರು ಮಾಡಬೇಕು ಅಂತ ನಾವು ಕಾವೇರಿ ಕ್ರಿಯಾ ಸಮಿತಿಯ ವೇದಿಕೆಯಿಂದ ನಾವು ಹೇಳ್ತಾ ಇದ್ದೀವಿ. ಈ ಕೂಡಲೇ ಸರ್ಕಾರ ಅಲ್ಲಿ ಯಾವ ತನಿಖೆ ಇದೆ ಎಲ್ಲ ಸುಳ್ಳು. ಆ ತನಿಖೆನ ಈ ಕೂಡಲೇ ನಿಲ್ಲಿಸಬೇಕು, ಮುಂದುವರಿಸಬಾರ್ದು. ಯಾರು ಇದರಲ್ಲಿ ಎಲ್ಲ ಸೇರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಜೈಲ್ಗೆ ಹಾಕಬೇಕು, ಗಡೀಪಾರು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಮಸ್ತ ಹಿಂದೂಗಳ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಈಗ ಕೂಡಲೇ ಪ್ರವೇಶ ಮಾಡಬೇಕು, ಹಿಂದೂಗಳ ರಕ್ಷಣೆ ಮಾಡಬೇಕು, ಹಿಂದೂಗಳ ಪವಿತ್ರವಾದಂತಹ ದೇವಸ್ಥಾನಗಳು ಮತ್ತು ದೇವಾಲಯಗಳನ್ನು ರಕ್ಷಣೆ ಮಾಡಬೇಕಾಗತ್ತೆ. ರಾಜ್ಯ ಸರ್ಕಾರ ಬೇರೆ ರೀತಿ ಯೋಚನೆ ಮಾಡಿದ್ರೆ, ಅವರ ಒಂದು ಕುಮ್ಮಕ್ಕಿಗೆ ಏನಾದರೂ ಅವರು ಸಹಕರಿಸಿದ್ರೆ ರಾಜ್ಯ ಸರ್ಕಾರ, ಇಂಥ ಒಂದು ಸರ್ಕಾರಕ್ಕೂ ಕೂಡ ಧಿಕ್ಕಾರ ಇರುತ್ತೆ. ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡೋಂಥವ್ರಿಗೆ ಕುಮ್ಮಕ್ಕು ನೀಡಿದ್ರೆ ಇಂಥ ಸರ್ಕಾರಕ್ಕೂ ಕೂಡ ಧಿಕ್ಕಾರ ಇರುತ್ತೆ ಅನ್ನುವಂಥ ಒಂದು ಎಚ್ಚರಿಕೆ ನೀಡ್ತು. ಅವ್ರು ಯಾರು ಇದ್ದಾರೆ ಷಡ್ಯಂತ್ರ ಮಾಡಿದ್ದಾರೆ ಅವ್ರನ್ನೆಲ್ಲ ದೇಶದ ಗಡೀಪಾರು ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಕಾವೇರಿ ಕ್ರಿಯಾ ಸಮಿತಿಯ ವತಿಯಿಂದ ಪರವಾಗಿ ನಾನು ಎಲ್ಲರ ಪರವಾಗಿ ಇವತ್ತು ನಮ್ಮ ಮಡ್ಡಿಕೆರೆ ಗೋಪಾಲರವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಬಂದಿದ್ದಾರೆ. ಇವತ್ತು ನಮ್ಮಲ್ಲೆಲ್ಲ ಹೋರಾಟ ಮಾಡಿದವರು ಕಳೆದ ಬಾರಿ ನೀರಿನ ವಿಚಾರದಲ್ಲಿ, ಕಾವೇರಿ ನೀರಿನ ವಿಚಾರದಲ್ಲಿ 100 ದಿವಸಗಳ ಕಾಲ, ಹಬ್ಬ ಇರಲಿ ಏನೇ ಇರಲಿ, 100 ದಿವಸ ಸತತ ಕಾಲ ನಮ್ಮ ಕಾವೇರಿ ನೀರಿನ ಪರವಾಗಿ ಹೋರಾಟ ಮಾಡಿರುವಂತಹ ಎಲ್ಲ ಹೋರಾಟಗಾರರು, ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರುಗಳು ಇವತ್ತು ಬಂದಿದ್ದಾರೆ. ಇವತ್ತೆಲ್ಲ ನಾವು ಧರ್ಮಸ್ಥಳಕ್ಕೆ ಪ್ರವಾಸ ಮಾಡ್ತಾ ಇದ್ದೀವಿ, ದೇವ್ರ ದರ್ಶನ ಮಾಡ್ತೀವಿ. ಶ್ರೀ ವೀರೇಂದ್ರ ಹೆಗಡೆ ಅವ್ರಿಗೆ ನಾವು ಭೇಟಿ ಮಾಡ್ತೀವಿ, ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಸೂಚಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಮ್ಮ ಕಾವೇರಿ ಕ್ರಿಯಾ ಸಮಿತಿ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಮಡ್ಡಿಕೆರೆ ಗೋಪಾಲಣ್ಣವರೇ ಮತ್ತು ನಮ್ಮ ಅಧ್ಯಕ್ಷರಾದಂಥ ಪ್ರಕಾಶ್ ಲೋಕೇಶ್ ಹಾಗೂ ಸದ್ಯಕ್ಕೆ ಎಲ್ಲ ಪದಾಧಿಕಾರಿಗಳು ಮತ್ತು ನನ್ನ ಅಕ್ಕ ತಂಗಿಯರು, ಇವತ್ತು ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ಅಂತಕ್ಕಂಥ ಒಂದು ಪುಣ್ಯಕ್ಷೇತ್ರದ ಬಂದಿರತಕ್ಕಂಥ ಕೆಲವು ಅಪಾಜ್ಞೆಗಳನ್ನು ದೂರ ಮಾಡಬೇಕು, ಶ್ರೀಗಳಿಗೆ ಧೈರ್ಯ
ತುಂಬತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಈ ಕನ್ನಡ ಕ್ರಿಯಾ ಸಮಿತಿ ವಿವಿಧ ಸಂಘಟನೆಗಳ ಎಲ್ಲ ಮುಖಂಡರು ಕೂಡ ಹೋಗಿದ್ದಾರೆ. ಅವರು ಹೋಗತಕ್ಕಂಥ ಪ್ರವಾಸ ಸುಂದರವಾಗಿದೆ. ಶ್ರೀಮಂಜುನಾಥನ ಆಶೀರ್ವಾದ ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ಇರಲಿ. ಈ ರೀತಿ ನಾವೆಲ್ಲರೂ ಕೂಡ ಇದೀಗ ಈ ಒಂದು ಜರ್ನಿಗೆ ಶುಭವನ್ನು ಕೊಡ್ತೇನೆ. ಥ್ಯಾಂಕ್ ಯು. ಕನ್ನಡ ಕಾವೇರಿ ಕ್ರಿಯಾ ಸಮಿತಿ ಧರ್ಮಸ್ಥಳದ ಪವಿತ್ರವಾದ ಸ್ಥಳಕ್ಕೆ ಒಂದು ಯಾತ್ರೆಯನ್ನು ಕೈಗೊಂಡಿದ್ದಾರೆ. ನಮ್ಮ ನಾಯಕ ಜಯಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ಲೋಕಹಿತವರ ಸಾರಥ್ಯದಲ್ಲಿ ಎಲ್ಲ ಗೆಳೆಯರು ತಾವೆಲ್ಲ ಭಾಗಿಯಾಗಿ ಹೋಗ್ತಾ ಇದ್ದೀವಿ. ಪ್ರಯಾಣ ಸುಖಕರವಾಗಿರಲಿ ಅಂತ ನಾನು ಹೇಳ್ತೇನೆ. ಬಹುಶಃ ವಿಶ್ವಸಂಸ್ಥೆ ಮೊನ್ನೆ ಒಂದು ಮಾತಾಡಿದೆ, ಭಾರತದ ಆಧ್ಯಾತ್ಮ ಮತ್ತು ಯೋಗ ವಿಶ್ವದ ವಿಜ್ಞಾನಕ್ಕಿಂತ ಮುಂದೆ ಇದೆ ಅಂತ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಾವು ಅರಿವೇ ಇಲ್ಲ. ಹಾಗಾಗಿ ಈ ಆಧ್ಯಾತ್ಮ ನೆಮ್ಮದಿಯನ್ನು ಕಾಪಿಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದನ್ನು ಸಂರಕ್ಷಣೆ ಮಾಡುವ ಹೊಣೆಗಾರಿಕೆ ನಮ್ಮ ಮೇಲಿದೆ ಅಂತ ಹೇಳ್ತಾ ನಮ್ಮೆಲ್ಲರ ಪ್ರಯಾಣ ಸುಖಕರವಾಗಿರಲಿ ಅಂತೇಳಿ ಭಗವಂತ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ, ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಈಗ ನಮ್ಮ ನೀರು ಬಾಟ್ಲತ್ಗಳೇನ ನೀರು ಮೇಡಮ್ ಕಳಿಸ್ತಾರೆ.